ನಿಮಾನ್ಸ್ ಆಸ್ಪತ್ರೆಯಲ್ಲಿ ಕಳೆದ ತಿಂಗಳು ಒಂದು ಮಗು ಬಲಿಯಾಗಿದೆ ನಿರ್ಲಕ್ಷ್ಯದ ಪರಮಾವಧಿಯಿಂದ. ಅದು ಮಾಸೋ ಮುನ್ನವೇ ಮತ್ತೊಂದು ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಮಗು ಬಲಿಯಾಯಿತು. ಈಗ ನಿಮಾನ್ಸ್ ವತಿಯಿಂದ ಮತ್ತೊಂದು ಅವಾಂತರದ ಸುದ್ದಿ ಬೆಳಕಿಗೆ ಬಂದಿದೆ. ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ರು ಕೂಡ ಚಿಕಿತ್ಸೆ ಕೊಟ್ಟಿಲ್ಲ. ಚಿಕಿತ್ಸೆ ಕೊಡಿ ಅಂತ ವೈದ್ಯರ ಬಳಿ ಕುಟುಂಬಸ್ಥರು ಬೇಡಿಕೊಂಡಿದ್ದಾರೆ. ಪೇಟ್ಸ್ ಬಂದು ರಕ್ತದ ವಾಂತಿಯನ್ನ ಮಾಡಿಕೊಂಡ್ರು ಕೂಡ ಚಿಕಿತ್ಸೆ ಕೊಡಲಿಲ್ಲ. ಆಂಬ್ಯುಲೆನ್ಸ್ನಲ್ಲಿ ರೋಗಿಯು ಸಾವು ಬದುಕಿನ ನಡುವೆ ಹೋರಾಟವನ್ನ ನಡೆಸ್ತಾ ಇದ್ರು ಕೂಡ ನಿಮಾನ್ಸ್ನ ವೈದ್ಯರು ಚಿಕಿತ್ಸೆ ನೋಡಿ ಅಲ್ಲಿ ಕುಟುಂಬಸ್ಥರು ಅಟ್ಲೀಸ್ಟ್ ಏನಾಗಿದೆ ಅಂತೇಳಿ ಇದೇ ರೀತಿಯಾಗಿ ಮಗುವನ್ನ ಬಲಿ ಪಡೆದುಕೊಂಡಿದ್ರು ನಿರ್ಲಕ್ಷ್ಯದ ಪರಮಾವಧಿಯಿಂದಾಗಿ. ಈಗ ಮತ್ತೊಂದು ಆ ಘಟನೆ ಇನ್ನೂ ಕೂಡ ಮಾಸಿಲ್ಲ, ಎಲ್ಲರ ಕಣ್ಣ ಮುಂದೆ ಹಾಗೇ ಇದೆ. ಮಗುವನ್ನ ಎಲ್ಲಿಂದಲೋ ದೂರದಿಂದ ಕರೆದುಕೊಂಡು ಬಂದು ಆಸ್ಪತ್ರೆ ಬಳಿ ಕರ್ಕೊಂಡು ಬಂದಾಗ ಸರಿಯಾಗಿ ಚಿಕಿತ್ಸೆಯನ್ನು ಕೊಡೋದಕ್ಕೆ ಮುಂದಾಗಲಿಲ್ಲ, ಸೂಕ್ತ ಸಮಯಕ್ಕೆ ಚಿಕಿತ್ಸೆಯನ್ನು ಕೊಡಲಿಲ್ಲ. ಇಲ್ಲಿ ಪೇಟ್ಸ್ ಬಂದು ಅಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ರು ಕೂಡ ಅಲ್ಲಿ ಆಂಬ್ಯುಲೆನ್ಸ್ನಲ್ಲೇ ಬಿಟ್ಟಿದ್ದ. ನಾಲ್ಕೈದು ಸಲ ಬಂದಿದೆ. ಬ್ಲಡ್ ಬಾಯಿಂದ ಬ್ಲಡ್ ಬಂದಿದೆ. ನಾವು ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು ಬಂದಿದ್ದೀವಿ. ಒಂದು ಸ್ಟ್ರೆಚರ್ ಕೊಡಲ್ಲ ಅಂತ ಇದ್ದಾರೆ, ಒಂದು ವೀಲ್ ಚೇರ್ ಇಲ್ಲ. ಕೇಳಿದರೆ ನೀವೇ ಒಳಗಡೆ ಹೋಗ್ಬಿಟ್ಟು ತಗೊಂಡು ಬಂದುಬಿಟ್ಟು ಏನಿಲ್ಲ. ನಮ್ಮ ಸೈಡಿಂದಲೇ ನಾವಲ್ಲ, ಇನ್ನೂ ತುಂಬ ಜನ, ಒಂದು 4-5 ಪೇಷಂಟ್ ಬಂದಿದ್ದಾರೆ. ಒಂದು ಆಕ್ಸಿಡೆಂಟ್ ಕೇಸು, ಪಾಪ ತಲೆಲ್ಲ ಏಟು ಹೊಡೆದು ಬ್ಲಡ್ ಹೋಗ್ತಾ ಇದೆ. ಅಲ್ಲ ಕೂತ್ಕೊಂಡಿದ್ದಾರೆ ಅಮ್ಮ, ಅವ್ರಿಗೆ ಹೋಗ್ತಾ ಇದೆ. ಅವ್ರ ಹತ್ರ ಬಂದ್ಬಿಟ್ಟು ಎಂಕ್ವೈರಿ ಮಾಡ್ತಾ ಇದ್ದಾರೆ, ಬಿಟ್ಟು ಟ್ರೀಟ್ಮೆಂಟ್ ಮಾಡ್ತಾ ಇಲ್ಲ. ಏನಾದ್ರೂ ಕೇಳಿದ್ರೆ ನೀವೆಲ್ಲಕ್ಕಾದ್ರೂ ಹೋಗಿ ಕಂಪ್ಲೇಂಟ್ ಮಾಡಿ, ನಾವು ನೋಡ್ಕೊಂತೀವಿ ಅಂತ ಸೆಕ್ರೆಟರಿ ಅವರಲ್ಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ನಿಮಾನ್ಸ್ ಆಸ್ಪತ್ರೆಯಿಂದಲೇ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಏನಾಯ್ತು? ಯಾಕಿಂತ ಒಂದು ನಿರ್ಲಕ್ಷ್ಯ ನಿಮಾನ್ಸ್ ಆಸ್ಪತ್ರೆಯ ಸಿಬ್ಬಂದಿಗಳಲ್ಲಿ? ಎಸ್ ನಾಗೇಂದ್ರ ಬಾಬು, ಇದು ಮೊದಲ ಬಾರಿ ನಡೀತಾ ಇಲ್ಲ. ಪದೇ ಪದೇ ಇದೇ ರೀತಿಯಾಗಿ ಇದು ರಿಪೀಟ್ ಆಗ್ತಾ ಇರೋದು. ಆದರೂ ಕೂಡ ನಿಮಾನ್ಸ್ ಆಸ್ಪತ್ರೆ ಸಿಬ್ಬಂದಿಗಳಾಗಲಿ ವೈದ್ಯರಾಗಲಿ ಎಚ್ಚೆತ್ತುಕೊಳ್ತಾ ಇರೋದು ಒಂದು ದುರ್ದೈವ ಅಂತ ಹೇಳ್ಬೋದು. ಬಡವರು ದೂರದ ಊರಿಂದ ಬರ್ತಾರೆ. ಹೊರಗೆ ನಾವು ಲಕ್ಷ ಗಟ್ಟಲೆ ಹಣವನ್ನು ವೆಚ್ಚ ಮಾಡಬೇಕು. ನಮಗೆ ಸರ್ಕಾರಿ ಆಸ್ಪತ್ರೆ ಇದೆ, ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾರೆ. ನಮ್ಮ ಜೀವವನ್ನು ಉಳಿಸ್ಲಿಕ್ಕೆ ವೈದ್ಯರು ಮುಂದೆ ಬರ್ತಾರೆ ಅಂದರೆ, ಬಟ್ ಆಸ್ಪತ್ರೆಯ ಮುಂಭಾಗದಲ್ಲಿ ಬಂದು ನಿಂತ್ಕೊಂಡ್ರು ಒಬ್ಬ ಸೆಕ್ಯೂರಿಟಿ, ಒಬ್ಬ ಚಿಕಿತ್ಸೆ ಪಡಿತಾ ಇರ್ತಕ್ಕಂಥ ರೋಗಿಯ ತಲೆಯಲ್ಲಾಗಲಿ ರಕ್ತ ಸುರಿತಾ ಇದ್ರು ಯಾರು ಕೂಡ ಕೇಳೋದಿಲ್ಲ. ನಿಮ್ಮ ಮನೆಯಿಂದ ಬೆಡ್ ತರೋದಾದರೆ, ನಿಮ್ಮ ಮನೆಯಿಂದ ಮೆಡಿಸಿನ್ಸ್ಗಳನ್ನೇ ತರೋದಾದರೆ, ನಿಮ್ಮ ಮನೆಯಿಂದ ವೀಲ್ ಚೇರ್ ತೊಗೊಂಬರ್ರಿ ಅನ್ನೋದಾದರೆ ಇಂಥ ಆಸ್ಪತ್ರೆಗಳು ಏನಕ್ಕೆ ಅಂತ ಬರ್ತಾ ಇರ್ತಕ್ಕಂಥ ರೋಗಿಗಳಾಗಿರಲಿ ಅವ್ರ ಕುಟುಂಬಸ್ಥರಾಗಿರಲಿ ರೋಧಿಸ್ಕೊಂಡು ಹೇಳ್ತಾ ಇದ್ದಾರೆ. ಬಟ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಏನಿಲ್ಲ ಪ್ರಾಬ್ಲಮ್, ಏನಾಗ್ತಾ ಇದೆ, ನೀವೆಲ್ಲಿಂದ ಬಂದಿದ್ದೀರಾ, ಯಾಕೆ ಇಷ್ಟು ನಿರ್ಲಕ್ಷ್ಯ, ಏನು ರಿಯಾಕ್ಟ್ ಮಾಡ್ತಾ ಇದ್ದಾರೆ ನೀವು ಕೇಳಿದಾಗ? ಸರ್, ನಾವು ಸಿದ್ದಾಪುರದಿಂದ ಬರ್ತಾ ಇದ್ದೀವಿ. ನಮಗೆ ನಮ್ಮ ಮೈದನಿಗೆ ಫಿಕ್ಸ್ ಬಂದಿದೆ. ಸರಿಯಾಗಿ ಟ್ರೀಟ್ಮೆಂಟ್ ಇಲ್ಲ, ಏನಿಲ್ಲ. ಆ್ಯಂಬುಲೆನ್ಸಲ್ಲಿ ಒಂದು 20 ನಿಮಿಷವರೆಗೆ ಬಾಯಿಂದ ಬ್ಲಡ್ ಬರ್ತಾನೆ ಇದೆ. ನಾವು ವೀಲ್ ಚೇರ್ ತೊಗೊಂಡು ಬನ್ನಿರಿ, ಸ್ಟ್ರೆಚರ್ ತೊಗೊಂಡು ಬಂದ್ರೆ ನೀವು ಹೋಗಿ ತೊಗೊಂಡು ಬನ್ನಿರಿ ಅಂತ ಒಂದು 5 ಜನ ಸೆಕ್ಯೂರಿಟಿ ಅವರು ಒಂದು ಕೇರ್ಲೆಸ್ ಆಗಿ ನಾಯಿಗಳ ಥರ ನಮ್ಮನ್ನು ಓಡಿಸ್ತಾ ಇದ್ದಾರೆ. ಒಳಗಡೆಗೆ ಹೋಗಿ ನೋಡಿದರೆ ರೋಗಿಗಳಲ್ಲೆಲ್ಲ ಏನೋ ಒಂದು ರೆಸ್ಪೆಕ್ಟೇ ಇಲ್ಲ ಸರ್. ಹಂಗೆ ಒಳಗಡೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ, ಹೆಣಗಳ ಥರ ಹಾಕಿದ್ದಾರೆ. ಇಷ್ಟು ದೊಡ್ಡ ಹಾಸ್ಪಿಟ್ಲಲ್ಲಿ ಒಂದು ಬೆಡ್ಡೂ ಇಲ್ಲ, ಏನಿಲ್ಲ. ಒಳಗಡೆಗೆ ಹೋಗಿ ಬರೋರಿಗೆ ಏನಮ್ಮ ವೀಲ್ ಚೇರ್ ಇಲ್ಲ, ಮನೆಯಿಂದ ತಗೊಂಡು ಬಂತ ನಮ್ಗೆ ರೋಪ್ ಆಗ್ತಾ ಇದ್ದಾರೆ ಇವರ ಸೆಕ್ಯೂರಿಟಿ ಅವರೆಲ್ಲ. ನಾವು ಮನೆಯಿಂದ ತಗೊಂಡು ಬರೋ ಥರ ಇದ್ದರೆ ನಾವು ಹಾಸ್ಪಿಟ್ಲಿಗೆ ಏನಕ್ಕೆ ಬರಬೇಕು ಸರ್? ಒಂದು ಸರ್ಕಾರ ಹೇಳ್ಬಿಡ್ಬೇಕು ನಮಗೆ, ನಿಮ್ಗೆಲ್ಲ ಯಾವ ಫೆಸಿಲಿಟಿ ಏನು ಕೊಟ್ಟಿಲ್ಲ ಅಂದರೆ ನಾವು ಏನು ಮಾಡ್ಬೇಕಂತ ಅದು ಮಾಡ್ಕೊಂಡು ಬಿಡ್ತೀವಿ. ಏನಿಗೂ ನಮ್ಗೆ ಫ್ರೀಯಾಗಿ ನಮ್ಗೆ ಇದು ಮಾಡ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ನಾವು ಇಲ್ಲಿಗೆ ಬರ್ತಾ ಇದ್ದೀವಿ. ಇಲ್ಲಿಗೂ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಅಂದ್ರೆ ನಾವು ಎಲ್ಲಿಗೆ ಹೋಗ್ಲಿ? ಯಾರ ಹತ್ರ ನೀವು ಕೇಳ್ತಾ ಇದ್ರೆ ಹೊರಗೆ ಕುತ್ಕೊಂಡು ಆಂಡ್ರಾಯ್ಡ್ ಮೊಬೈಲಲ್ಲಿ ಮೋಜು ಮಸ್ತಿ ಮಾಡ್ತಾ ಇದ್ರು. ಹೌದು, ಫೋನಲ್ಲಿ ನಾ 5 ಜನ ಕೂತ್ಕೊಂಡು ಫೋನಲ್ಲಿ ಈ ಟಿಕ್ ಟಾಕ್ ನೋಡ್ಕೊಂಡು ನಮ್ಗೆ ರೋಪ್ಗಳು ಹೊಡಿಕೊಂಡು ಈಗ ಸ್ಮೈಲ್ ಮಾಡ್ತಾ ಇದ್ದಾರೆ. ರಕ್ತ ಸುರಿಕೊಂಡು ನಾವು ಕಿರಿಸ್ತಾ ಇದೀವಿ. ಅಲ್ಲಿ CCTV ಕ್ಯಾಮ್ರಾಸ್ ಎಲ್ಲ ಇದೆ, ಆ ಫುಟೇಜ್ ತೆಗೀರಿ ಗೊತ್ತಾಗುತ್ತೆ. ಅಷ್ಟೆಲ್ಲ ನಮ್ಗೆ ರೋಪ್ಗಳು ಹೊಡಿತಾ ಇದ್ದಾರೆ, ಪಾರ್ಟಿ ಮಾಡ್ತಾ ಇದ್ದಾರೆ ಸರ್ ಬೆಳಿಗ್ಗೆ ಟೈಮಲ್ಲಿ. ಇವಾಗ ನೋಡಿದ್ರೆ ಒಬ್ಬನ ಕೂತ್ಕೊಂಡಿದ್ದಾನೆ ಅಲ್ಲಿ, ಒಂದು ರೆಸ್ಪೆಕ್ಟ್ ಇಲ್ಲ, ಏನಿಲ್ಲ. ನೀರು ಕುಡಿಯೋಕೆ ಹೋಗ್ತಾ ಹೋಗ್ಬಾರ್ದು ಅಂತಾನೆ ಅಂತ ಮಾತಾಡ್ತಾರೆ ನಮಗೆ. ನಾವೆಲ್ಲ ನಾಯ ಹುಚ್ಚುನಾಯವ? ನಾವೆಲ್ಲ ಮನುಷ್ಯರಲ್ವಾ? ಪೇಷಂಟ್ಗಳು ಅಂದರೆ ಪೇಷಂಟ್ ಕರ್ಕೊಂಡು ಬಂದರೆ ನಮ್ಗಂದು ಅಷ್ಟೇನು ಲೂಸ್ ಆಗಿಬಿಡ್ತೀವ ನಾವು?
ಒಂದು ನ್ಯಾಯ ಕೊಡಿ ಸರ್. ಅವ್ರಂತಾರೆ ಪೊಲೀಸ್ಗೆ ನೀವೇನು ಕಂಪ್ಲೇಂಟ್ ಕೊಡ್ತೀಯಾ, ಕೊಟ್ಕೊಂಡು ಹೋಗು, ನಾನು ನೋಡ್ಕೊತೀನಿ. ಇಲ್ಲಿ ಒಬ್ರು ಬಂದಿದ್ದಾರೆ, ನಾನು ಮಿಲ್ಟ್ರಿ ಕಡೆಯಿಂದ ಬಂದಿದ್ದೀನಿ. ನಾನು ಏನು ಮಾಡ್ಬೇಕು ನನಗೆ ಮಿಲ್ಟ್ರಿ ಅವರಂದ್ರೆ ಪ್ರಾಣ ಉಳ್ಸೋರು, ಪ್ರಾಣ ತೆಗಿಯೋರಲ್ಲ. ಒಂದು ಸೆಕ್ಯೂರಿಟಿ ಜಾಬ್ ಏನಂದ್ರೆ ಬಂದಿದ್ರೆ ಒಂದು ಹೆಲ್ಪ್ ಮಾಡಬೇಕು, ಇದೆಲ್ಲ ನಮ್ಮ ಡ್ಯೂಟಿ ಇಲ್ಲ. ಸೆಕ್ಯೂರಿಟಿ ಜಾಬ್ ಅಂದ್ರೆ ಏನು ಸರ್? ಬೇಸಿಕ್ ಒಬ್ರು ಸಾಯೋ ಥರ ಇದ್ರೇನು ಬಂದು ಹಂಗೆ ತಗೊಂಡೋಗ್ಬಿಟ್ಟು ಪ್ರಾಣ ಕೊಡ್ಬೇಕು. ಅವರು ಕೂತ್ಕೊಂಡು ಮಜಾ ಮಾಡೋದಲ್ಲ, ಮಜಾಕ್ ಮಾಡ್ತಾ ಇದ್ದಾರೆ ನಮ್ಮನ್ನು ನೋಡ್ಬಿಟ್ಟು. ನಮ್ಗೆ ಕಷ್ಟ ಆಗ್ತಾ ಇದೆ. ಇವಾಗ ನೋಡಿದ್ರೆ ಬೆಡ್ ಇಲ್ಲ, ಕರ್ಕೊಂಡೋಗಿ ಅಂತ ಅಲ್ಲಿ ಸ್ಲಿಪ್ ಕೊಡ್ತಾ ಇದ್ದಾರೆ. ಆಚೆ ಮೆಡಿಸಿನ್ ಬರ್ದು ಕೊಡ್ತಾ ಇದ್ದಾರೆ. ಇಷ್ಟು ದೊಡ್ಡ ಹಾಸ್ಪಿಟ್ಲಲ್ಲಿ ಬೆಡ್ ಇಲ್ಲ, ಮೆಡಿಸಿನ್ ಇಲ್ಲ, ಏನಿಲ್ಲ ಅಂತ ಟೈಮ್ ಪಾಸ್ ಮಾಡ್ತಾ ಇದ್ದಾರಾ? ಡಾಕ್ಟರ್ಸು ಕೆಲಸ ಮಾಡೋರಲ್ಲ, ಫ್ರೀಯಾಗೆ ಇವ್ರಿಗೆಲ್ಲ ದುಡ್ಡು ಕೊಡ್ತಾ ಇದ್ದಾರಾ? ಹೇಳಿ. ನಾವು ಇದಕ್ಕೇನೋ ಓಟ್ ಹಾಕ್ತಾ ಇರೋದು? ಈ ಕಷ್ಟ ಎಲ್ಲ ಹೋಗ್ಬೇಕಂತ ತಾನೇ ನಾವು ಓಟ್ ಹಾಕ್ತಾ ಇರೋದು. ಈ ಕಷ್ಟ ಯಾವಾಗ ಹೋಗುತ್ತೆ? ಯಾರು ನ್ಯಾಯ ಮಾಡ್ತಾರೆ ನಮಗೆ? ಹೇಳಿ. ನನ್ನಂತ ತುಂಬ ಒಂದು 10-20 ಜನ ಇದ್ದಾರೆ, ಆದರೆ ಯಾರು ಮುಂದೆ ಬರ್ತಾ ಇಲ್ಲ. ಅದು ಭಯ. ಯಾಕಂದ್ರೆ ಒಳಗಡೆ ಏನಾದರೂ ಪೇಷಂಟ್ಗೆ ಮಾಡಿಬಿಡ್ತಾರಂತ ಭಯ. ನಾನು ಬಂದಿರೋ ಕಾರಣ ನಮ್ಮ ಮೈದನಿಗೆ ಏನಾಗಿದ್ರೆ ಸರಿ, ನಾನು ಮಾತಾಡ್ತೀನಿ ಜನತೆಗೋಸ್ಕರ ಅಷ್ಟೇ. ಎಸ್ ನಾಗೇಂದ್ರ ಬಾಬು, ಇದೇ ರೀತಿಯಾಗಿ ಪದೇ ಪದೇ ಇದು ರಿಪೀಟ್ ಆಗಬಾರ್ದು. ನಾವು ಸಮಾಜ ನಮ್ಮನ್ನು ಕಾಪಾಡುತ್ತೆ, ಇಲ್ಲಿಯ ಸರ್ಕಾರಿ ಆಸ್ಪತ್ರೆಗಳು ನಮ್ಮ ಜೀವವನ್ನು ಉಳಿಸುತ್ತೆ ಅಂತ ನಾವು ಇಲ್ಲಿಗೆ ಬರ್ತೀವಿ. ಬಟ್ ನಮಗೆ ನ್ಯಾಯ ಸಿಗ್ತಿಲ್ಲ. ನಿಮ್ಹಾನ್ಸ್ ಆಸ್ಪತ್ರೆ ಇದು ಪದೇ ಪದೇ ರಿಪೀಟ್ ಆಗ್ತಿರೋದ್ರಿಂದ ಸ್ವಲ್ಪನಾದರೂ ಎಚ್ಚೆತ್ಕೊಂಡು ಸಾರ್ವಜನಿಕರ ಪರವಾಗಿ ನಿಂತ್ಕೋಬೇಕು ಅಂತ ಕೇಳ್ಕೊತಾ ಇದ್ದಾರೆ ಅವರ ಕುಟುಂಬಸ್ಥರು ಅಂತ ಹೇಳ್ತಾ ನಾಗೇಂದ್ರ ಬಾಬು.